ನಿಮ್ಮನ್ನೇನಾದ್ರು ನೇರವಾಗಿ ಈ ನಕ್ಸಲಿಸಮ್ಗೆ ಬನ್ನಿ ಅನ್ನುವಂಥ ಒಂದು ಆಹ್ವಾನ ಕೊಟ್ಟಿದ್ದಾರೆ ಯಾರಾದರೂ? ಆ ಥರ ನೇರವಾಗಿ ಯಾವಾಗಲೂ ಕೊಟ್ಟಿಲ್ಲ. ಕೊನೆಯ ಈ ಥರದ್ದು ಹೋರಾಟಗಳು, ಇದು ಹಾಡು ಭಾಷಣಗಳು ಎಲ್ಲ ಆಗ್ತಾಯಿದ್ದು. ಹಾಗೇ ಸ್ವಲ್ಪ ನಮಗೆ ತಿಳುವಳಿಕೆಯಲ್ಲಿ ಚೇಂಜಸ್ ಆಗುವಂಥ ಸಾಧ್ಯತೆಗಳು ಬಹಳಷ್ಟಿತ್ತು ನಮ್ಮಲ್ಲಿ ಜನಗಳಿಗೆ. ಅಂಥ ಟೈಮಲ್ಲಿ ಕೆಲವಷ್ಟು ಟೈಮು ಅವರು ಸ್ವಲ್ಪ ಟೈಮ್ ನಮ್ಮ ಊರಿಗೆ ಬರುವುದು ಇದೆಲ್ಲ ನಿಲ್ಲಿಸಿದರು ಸ್ವಲ್ಪ ಟೈಮು. ಆನಂತರ ಸ್ವಲ್ಪ ಟೈಮಲ್ಲಿ ಅವರು ಬಂದಾಗ ಅವ್ರ ಹತ್ರ ಕೈಯಲ್ಲಿ ಗನ್ನು, ಸಣ್ಣ ಸಣ್ಣ ಗನ್ನುಗಳು, ದಪ್ಪ ದಪ್ಪ ಹೆಗಲ ಭಾರ ಇರ್ತಕ್ಕಂಥ ಗನ್ನು ಕೋವಿಗಳು ಎಲ್ಲ ಇದ್ದು. ಆವಾಗ ನಮಗೆ ಒಂಥರ ಭಯ ಆಯಿತು. ಅಂದರೆ ಅಷ್ಟೊತ್ತಿಗಾಗಲೇ ಲತಾ ಅವರ ಟೀಮ್ ಜಾಯ್ನ್ ಆಗಿದ್ರಾ? ಹೌದು, ಅವರು ಸ್ವಲ್ಪ ಅವರ ವಿಮೋಚನಾ ರಂಗ ಇದರಲ್ಲಿ ಗುರುತಿಸ್ಕೊಂಡಿದ್ರು ಅವರು. ಹಾಗೆ ಅವರೂ ಅದರಲ್ಲಿ ಗುರುತಿಸ್ಕೊಂಡು ಇರೋದ್ರಿಂದ ಇನ್ನು ನಮಗೆ ಒಂದು ಸಮಸ್ಯೆ, ನಾವು ಚರ್ಚೆ ರಗಳೆ ಮಾಡ್ಕೊತಿರೋದೇ ಉದ್ದೇಶ ಅದು. ಈಗ ಲತಾ ಹೋಗ್ಬೋದು, ನಮಗೂ ತಂಗಿದಿರಿದ್ರು, ಅವರು ಹೋಗ್ಬೋದು, ಊರಲ್ಲಿ ಹೆಣ್ಮಕ್ಳು ಯುವಕರೆಲ್ಲ ಇದ್ದರು. ಇವರೆಲ್ಲ ಹೀಗೆ ಹೋಗಿಬಿಟ್ರೆ ಈಗ ಏನಪ್ಪ ಇಲ್ಲಿ ಕೆಲಸ ಮಾಡೋರು ಯಾರು? ಈಗ ಹೋರಾಟ ಅಂತ ಹೋದರೆ ಎಲ್ಲಿಗೋ ಹೋಗ್ತೀರಿ ಬರ್ತೀರಿ ಇದೆಲ್ಲ ಆಗ್ತದೆ. ನಮ್ಮ ಸಮಸ್ಯೆ ಇರೋದು ನಮ್ಮ ಇಲ್ಲಿ ಹೋರಾಟ ಏನಿದ್ರು ನಾವು ಇಲ್ಲೇ ಮಾಡ್ಕೊಬೇಕು ನಮ್ಮ ತಾಲೂಕು ವಾರ್ನಲ್ಲಿ. ಈ ಹೊರಗಡೆ ವಿಷಯಗಳು ಹೋರಾಟ ಬೇಡ ಅನ್ನೋದು ನಮ್ಮ ವಾದ ಆಯಿತು. ಫೈನಲಿ ನೀವು ಈ ಗನ್ನುಗಳು, ಈ ಕೋವಿ ಇದೆಲ್ಲ ನೋಡ್ತಾ ಹೋದ್ರಲ್ಲ, ಆ ನೋಡ್ತಾ ಹೋದಾಗ ಅವ್ರನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದ್ರೆ ಅಥವಾ ಅವ್ರ ಜೊತೆ ಮತ್ತೆ ನೀವು ಸಂಪರ್ಕ ಇಟ್ಕೊಳ್ಳೋವಂಥದ್ದು ಈ ಥರದ್ದು ಏನಾದರೂ ಮಾಡೋಕ್ಕೆ ಶುರು ಮಾಡಿದ್ರೆ? ಒಂದೆರಡು ಸಲ ಎಲ್ಲ ಅವ್ರ ಜೊತೆಗೂ ಇದು ಊಟ ಎಲ್ಲ ಕೊಟ್ಟು, ಆಮೇಲೆ ಇದು ನಮಗೆ ಸರಿ ಹೋಗೋದಿಲ್ಲ ಅಂತೆಲ್ಲ ಹೇಳ್ಕೊಂಡಿದ್ದು ಎಲ್ಲ ಇದೆ, ಒಟ್ಟಿಗೆನೇ ಇದೆ. ಆನಂತರ ಇದು ಕಾನೂನು ಬಾಹಿರ ಅನ್ನೋದು ನನಗಂತೂ ಖಂಡಿತ ಗೊತ್ತಿತ್ತು, ಈ ಥರದ ಹೋರಾಟಗಳೆಲ್ಲ. ಆದರೆ ಇದನ್ನು ನಾವು ಬಹಿರಂಗವಾಗಿ ಇದು ಹೊರಗೆ ಹಾಕೋದಕ್ಕೂ ನಮ್ಮ ಹತ್ರ ಶಕ್ತಿ ಇರಲಿಲ್ಲ. ಇಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ನಾವು ಬರೀ ಇದೇ ಮಲೆನಾಡಲ್ಲಿ ಕಾಡಲ್ಲಿ ಬದುಕಿ ಬೆಳೆದವರು, ನಮ್ಗೆ ಹೊರ ಪ್ರಪಂಚ ಅಷ್ಟು ಇರಲಿಲ್ಲ. ಈ ವಿಷಯಗಳನ್ನು ಪೊಲೀಸ್ನವ್ರಿಗೆ ಹೇಳಬೇಕು ಅಂತಲೂ ನಮ್ಗೆ ಆ ಮೂಮೆಂಟಲ್ಲಿ ಗೊತ್ತಿರಲಿಲ್ಲ. ಆದರೆ ನಾವು ತಿಳ್ಕೊಂಡಿರೋದು ಇದು ಒಂದು ಸರ್ಕಾರದ ಅಂಗವಾಗಿ ಇವರು ಬಂದಿದ್ದಾರೆ ಅಂತ ಅವರು ಫಸ್ಟಲ್ಲಿ ನಮ್ಗೆ ಸಾಮಾನ್ಯ ಹೇಳಿದರು. ನಾವು ಅದನ್ನು ನಂಬ್ಕೊಂಡಿದ್ದು ಕೆಲವಷ್ಟು ಟೈಮಲ್ಲಿ. ನಕ್ಸಲೈಟ್ಸೇ ಸರ್ಕಾರದ ಅಂಗವಾಗಿ ನಾವು ಬಂದಿದ್ದೀವಿ ಅಂತ ಹೇಳಿದರು. ಹೌದೌದು, ಹೀಗೆ ನಾವು ಸರ್ಕಾರದ ಕಡೆಯಿಂದ ಬಂದವರು, ನಾವು ನಿಮ್ಮ ರಕ್ಷಣೆಗಿದ್ದೀವಿ ಅಂತ ಹೇಳಿದರು. ಇನ್ನೊಂದು ವಿಚಾರ ಕೇಳ್ಪಟ್ಟೆ ನಾನು, ಯಾವಾಗ ನೀವು ನಕ್ಸಲಿಸಮ್ಗೆ ಹೋಗೋದಕ್ಕೆ ತಿರಸ್ಕಾರ ಮಾಡಿದ್ರು, ನಿಮ್ಮನ್ನು ಹಿಟ್ ಲಿಸ್ಟಲ್ಲಿ ಇಟ್ಟಿದ್ರು, ನಿಮ್ಮನ್ನು ಸಾಯಿಸೋದಕ್ಕೂ ಕೂಡ ಅಷ್ಟೇ ಅವರೊಂದು ಪಟ್ಟಿಯನ್ನು ಮಾಡ್ಕೊಂಡಿದ್ರೆ, ಆ ಪಟ್ಟಿಯಲ್ಲಿ ನಿಮ್ಮ ಹೆಸರಿತ್ತು ಅನ್ನುವಂಥದ್ದನ್ನು ಕೇಳ್ಪಟ್ಟಿದ್ದೆ, ನಿಜನಾ ಅದು? ಖಂಡಿತ. ಸುಮಾರು ಒಂದು 2004-05 ಆ ಟೈಮಲ್ಲಿ ಇರ್ಬೋದು. ನಾನು ಆ ಟೈಮಲ್ಲೂ ನಾನೇನೋ ಆ ಟೈಮಲ್ಲಿ ಜಮೀನ್ದಾರಿಕೆ ಅಲ್ಲ ಅಥವಾ ಈಗಲೂ ಅಲ್ಲ, ಈಗಲೂ ನಾನೊಂದು 2 ಎಕರೆ ಜಮೀನೇ ಮಾಡ್ಕೊಂಡಿರೋದು. ಆ ಟೈಮಲ್ಲಿ ಒಂದು ಕರಪತ್ರವನ್ನು ಮಾಡಿ ಈ ನಮ್ಮ ಊರಲ್ಲಿ ಸುತ್ತಮುತ್ತ ನಮ್ಮ ಜನಗಳಿಗೆ ಹಂಚಿ, ಇವರು ಭೂ ಮಾಲೀಕರು, ಇವರು ಸ್ವಾಯತ್ತತೆ ಮಾತ್ರ ಇವರು ನೋಡ್ಕೊತಾ ಇದ್ದಾರೆ, ನಿಮ್ಮನ್ನೆಲ್ಲ ಕಡೆಗಣಿಸ್ತಾ ಇದ್ದಾರೆ, ಇವರು ಉದ್ಧಾರ ಮಾತ್ರ ಮಾಡ್ಕೊತಿದ್ದಾರೆ, ಹಾಗಾಗಿ ಅವ್ರನ್ನೆಲ್ಲ ನೀವು ನಂಬಬೇಡಿ, ಅವ್ರನ್ನ ಬೆಂಬಲಿಸಬೇಡಿ ಅಂತ ಹೇಳಿಕೊಂಡು ಸ್ವಲ್ಪ ದಪ್ಪ ದಪ್ಪ ಅಕ್ಷರದ ಒಂದು ಕರಪತ್ರವನ್ನು ಈ ಊರಲ್ಲಿ ಹಂಚಿದ್ರು. ನಾವು ಏನು ಮಾಡಿದ್ವು, ನಮಗೂ ಆ ಕರಪತ್ರ ಬಂದಿತ್ತು, ನಾವು ಅದನ್ನು ಏನು ಮಾಡಬೇಕಿತ್ತು, ನಾವು ಅದನ್ನು ರಕ್ಷಣೆ ಮಾಡಿ ಇಟ್ಕೋಬೇಕಾಗಿತ್ತು. ಆದರೆ ನಮಗೆ ಅದು ಆಗ ಮೂಮೆಂಟಲ್ಲಿ ಗೊತ್ತಿರಲಿಲ್ಲ. ನಾವು ಸಿಟ್ಟಿಗೆ ಅದನ್ನು ಸುಟ್ಟಾಕ್ಬಿಟ್ವಿ. ಆಮೇಲೆ ಕೊನೆ ಹಂತದಲ್ಲಿ ನಮಗೆ ಗೊತ್ತಾಯಿತು, ನಾವು ಇದನ್ನೆಲ್ಲ ಇಟ್ಕೋಬೇಕಿತ್ತು, ಇದು ನಾವು ಪೊಲೀಸ್ನವ್ರಿಗೂ ಕೊಡಬೇಕಿತ್ತೇನೋ ಅಥವಾ ಇದು ನಮಗೂ ರಕ್ಷಣೆ ಮಾಡಬೇಕಿತ್ತೇನೋ ಅನ್ನೋದು. ಆನಂತರ ಹೀಗೇ ನಾವು ಅನೇಕ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಬಂದು ಈಗ ಅವರಿಗೆ ಅಡ್ಡಿಯಾಗುವಂಥ ಸಂದರ್ಭಗಳು ಭಾಳಷ್ಟು ಇತ್ತು ನಮ್ಮಿಂದ. ಅಂದರೆ ನಾವು ಬೇರೆ ವಿಚಾರದಲ್ಲಿ ಅವ್ರಿಗೆ ತೊಂದರೆ ಮಾಡೋಕ್ಕೆ ಹೋಗಿಲ್ಲ, ಅವರನ್ನು ಸಾಯಿಸೋಕ್ಕೆ ಎನ್ಕೌಂಟರ್ ಮಾಡಿಸೋದಕ್ಕೆ ಹೋಗಿಲ್ಲ. ಆದರೆ ಮನವರಿಕೆ ಮೇಲೆ ನಾವು ಬರಲಿಕ್ಕೆ ಆಗೋದಿಲ್ಲ, ನಿಮಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ, ನೀವು ಇಲ್ಲಿಂದ ಹೊರಟೋಗಿ ಅಂತ ಆ ಟೈಮ್ನಲ್ಲಿ ಹೇಳಿದ್ದಿ. ಅಂದರೆ ಬಹುಶಃ ಅವತ್ತು ಚಂದ್ರಪ್ಪ ಅವ್ರು ಏನಾದರೂ ಅವ್ರಿಗೆ ಓಕೆ ಅಂದಿದ್ದರೆ ಚಂದ್ರಪ್ಪ ಅವ್ರ ಜೊತೆ ಇನ್ನೊಂದಷ್ಟು ಜನ ಈ ಒಂದು ಊರಿನವರು ನಕ್ಸಲೈಟ್ಸ್ ಆಗ್ತಿದ್ರು. ಖಂಡಿತ ಸರ್. ಆ ಟೈಮಲ್ಲಿ ಇಲ್ಲಿ ಪುಟ್ಟಪ್ಪ ಅಂತ ನಮ್ಮ ಸ್ನೇಹಿತರು ಇದೇ ಊರಲ್ಲಿ ಇದ್ದರು, ಇವಾಗ ಅವರು ಹೊರಗಡೆ ಇದ್ದಾರೆ. ಅವರು ನಾವು ಅಂತ ಇದ್ರ ಬಗ್ಗೆ ತುಂಬ ಪ್ರಯತ್ನ ಪಟ್ಟಿದ್ವಿ. ನಮ್ಮ ಹುಡುಗರು ಯಾರು ಅದಕ್ಕೆ ವಿಮೋಚನಾ ರಂಗಕ್ಕೆ ಹೋಗಬಾರ್ದು, ಆಮೇಲೆ ಒಟ್ಟಾರೆಯಾಗಿ ಈ ಥರದ ಸಶಸ್ತ್ರ ಹೋರಾಟಕ್ಕೆ ಹೋಗಬಾರ್ದು ಅನ್ನೋದನ್ನು ನಾವು ಭಾಳ ಪ್ರಯತ್ನ ಪಟ್ಟಿವಿ. ಆದರೆ ಅನಿವಾರ್ಯ ಕಾಣಿದ್ರೆ ಲತೊಬ್ಬರು ಹೊರಗೆ ಹೋಗಿ ಆಗಿತ್ತು. ಆದರೆ ಅವ್ರನ್ನ ವಾಪಸ್ ತರಲಿಕ್ಕೆ ನಮ್ಮ ಹತ್ರ ಏನು ಹೇಳಿದ್ರು, ಅವರು ಆ ಒಪ್ಪಂಗೆ ಇರಲಿಲ್ಲ, ಅವರು ಬರಲಿಲ್ಲ. ಆನಂತರ ಇನ್ನೂ ನಾವು ಮತ್ತು ಕೇಳಬೇಕಂತ ಹೇಳಿದರೆ, ಈ ಇನ್ನೊಬ್ಬರು ಕೋಮಲ ಅಂತವ್ರನ್ನ ನಾವು ಇಲ್ಲಿಂದನೇ ಅವ್ರನ್ನ ಹಿಡಿದು ಅವ್ರನ್ನ ರಕ್ಷಣೆ ಮಾಡಿ ಅವ್ರ ಮನೆಗೆ ಬಿಟ್ಟು ಬಂದಿದ್ದು ಸಹ ನಾವೇನೆ. ಆನಂತರ ಪೊಲೀಸ್ನವರು ಕರ್ಕೊಂಡು ಹೋಗಿದ್ದವ್ರು ಸರೆಂಡರ್ ಅಂತ ಹೇಳ್ಕೊಂಡು. ಅವ್ರನ್ನ ಫಸ್ಟು ಹಿಡಿದು ಸರೆಂಡರ್ ಮಾಡಿ ನಾವು ಅವ್ರ ಮನೆಗೆ ಬಿಟ್ಟಿದ್ದು ನಾವು. ನಿಮ್ಮ ಮೇಲೆ ಅಟ್ಯಾಕ್ ಆಗೋವಂಥದ್ದು ಅಥವಾ ಅಟೆಂಪ್ಟ್ ಮಾಡುವಂಥದ್ದು ಈ ಥರದ್ದು ಯಾವುದಾದ್ರೂ ಇನ್ಸಿಡೆಂಟ್ಸ್ ಆಗಿದೆ ನಕ್ಸಲೈಟ್ಸಿಂದ? ಇಲ್ಲ, ಆ ಥರ ಅವರು ಹೇಳಿಕೆ ಮಾಡಿದ್ದಾರೆ. ಒಂದು ಟೈಮಲ್ಲಿ ಹೇಳಿದ್ದಾರೆ, ಒಂದು ಹೆಚ್ಚು ಕಮ್ಮಿ ಒಂದು 2010 ಆ ಟೈಮ್ ಇರ್ಬೋದು. ಆ ಟೈಮ್ನಲ್ಲಿ
ಇವನು ಆತಂಕಕಾರಿ ಬೆಳವಣಿಗೆಯಲ್ಲಿ ಇದ್ದಾನೆ ಅಂತ ಅವ್ರ ಮನಸ್ಸಿಗೆ ಅನಿಸುತ್ತೇನೋ. ನಾನು ಆ ಥರದ ಅವರ ಜೀವನಕ್ಕೆ ಅವರ ಹೋರಾಟಕ್ಕೆ ಅಡ್ಡಿಪಡಿಸುವಷ್ಟು ನಾನು ದೊಡ್ಡವನಾಗಿರಲಿಲ್ಲ. ಆದರೆ ಇಲ್ಲಿ ಸಣ್ಣ ಪುಟ್ಟ ತೊಡಕು ಮಾಡಿರ್ಬೋದು, ಆದರೆ ಅವರು ಅವನನ್ನು ಮುಗಿಸ್ಬೇಕು ಅಂತ ಒಂದು ವದಂತಿ ನಮ್ಮ ಊರಲ್ಲಿ ಹರಡಾಡಿತ್ತು. ಅದಕ್ಕೆ ಒಂದು ಉದಾಹರಣೆನೂ ನಮಗೆ ಸಿಕ್ಕಿತ್ತು. ಎಲ್ಲೋ ಒಂದು ಎನ್ಕೌಂಟ್ರಲ್ಲಿ ನಮ್ಮ ಪೊಲೀಸ್ ಸಾಹೇಬರುಗಳು ಹೇಳಿದ್ದು, ಒಂದು ಡೈರಿ ಸಿಕ್ಕಿತ್ತು. ಆ ಡೈರಿನಲ್ಲಿ ನಿಮ್ಮ ಇಬ್ಬರು ಸ್ನೇಹಿತರದ್ದು ಹೆಸರಿದೆ, ಮೊದಲನೇದು ನಿನಗೆ, ಇನ್ನೊಬ್ಬ ಅವನಿಗೆ ಅಂತ 2 ಗುಂಡನ ಟಾರ್ಗೆಟ್ ಅಂತ ಬರೆದಿದ್ದಾರೆ, ಜಾಗ್ರತೆ ಅಂತ ಅವ್ರು ಹೇಳಿದರು. ಆದರೆ ನಾವು ಹೆಂಗೆ ಜಾಗ್ರತೆ ಇರಬೇಕಾಗಿತ್ತು, ನಾವು ಇಲ್ಲೇ ಬದುಕಬೇಕು, ಎಲ್ಲ ಆಗಬೇಕು. ಇನ್ನು 2011ರಲ್ಲಿ ವಿಶ್ವಕಪ್ ಆಗಿತ್ತು, ಒಂದು ಕ್ರಿಕೆಟ್ ನಡೆದು ಗೆದ್ದಿದ್ದೆ. ಏನಾಯಿತು, ನಮ್ಮ ಹುಡುಗ ಅವ್ನು ಚಿಕ್ಕವನು, ಒಂದು 3ನೇ ಕ್ಲಾಸ್ ಓದೋನು. ಅವನೇನು ಮಾಡ್ದ, ರೇಡಿಯೋ ಕೇಳಿದವನು, ಟಿ ವಿಗೆ ಏನಿರಲಿಲ್ಲ, ಒಂದು ಪಟಾಕಿ ಹೊಡೆದ. ಬೆಳಿಗ್ಗೆ ಊರಲ್ಲೆಲ್ಲ ಆಶ್ಚರ್ಯ, ಚಂದ್ರಪ್ಪ ಮುಗಿದೋಗಿದ್ದಾನೆ ಅಂತ. ನಮಗೆ ಅಲ್ಲಿವರೆಗೂ ನಮಗೂ ಗೊತ್ತಿಲ್ಲ ಈ ಥರದ್ದೆಲ್ಲ ನಡೆದಿದೆ ಅಂತ. ಅಕ್ಕಪಕ್ಕದವ್ರು ಹೇಳಿದ ಮೇಲೆ ಗೊತ್ತು, ಹೀಗೆ ವಿಷಯ ನಮ್ಮ ಮೇಲೂ ಇತ್ತು ಅನ್ನೋದು ನಮಗೆ ಆವಾಗ ಗೊತ್ತಾಗಿದ್ದು.